ನಮಸ್ಕಾರ ಸ್ನೇಹಿತರೆ ಎಕನಾಮಿಕ್ ಸರ್ವೆ ಕೇಂದ್ರ ಸರ್ಕಾರದ್ದು ಏನ್ ಆಗಿದೆ ಅದರದ್ದು ನಾವು ಸಮ್ಮರಿ ವಿಡಿಯೋ ಆಲ್ರೆಡಿ ಮಾಡಿದೀವಿ ಹೈಲೈಟ್ಸ್. ಸೊ ಅದರ ಒಂದು ಪ್ರಶ್ನೋತ್ತರ ಒಂದು ವಿಡಿಯೋ ತಗೊಂಡಿದ್ದೀನಿ. ಹೆಂಗ್ ಪ್ರಶ್ನೆ ಬರ್ಬೋದು, ಹೆಂಗ್ ಕೇಳ್ಬೋದು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಪ್ಕಮಿಂಗ್ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಹಾಗೆ ಕೇಂದ್ರ ಬಜೆಟ್ ಪ್ರಶ್ನೋತ್ತರಗಳು ಜಸ್ಟ್ ಒನ್ ಡೇ ಬ್ಯಾಕ್ ನಾವು ಡಿಸ್ಕಸ್ ಮಾಡಿದೀವಿ. ನೋಡಿಲ್ಲ ಅಂದ್ರೆ ನೋಡಿ. ಎಕನಾಮಿಕ್ ಸರ್ವೆ ಸಾರಾಂಶ ಡಿಸ್ಕಸ್ ಮಾಡಿದೀವಿ. ನಾನು ಇದಕ್ಕೂ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಓಕೆ, ನಮ್ಮ ಒಂದು ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಅಲ್ಲಿ ಕೇಂದ್ರ ಮತ್ತು ರಾಜ್ಯ ಬಜೆಟ್ 2024-25 ಅಂತಿದೆ. ಓಕೆ, ಎಕನಾಮಿಕ್ ಸರ್ವೆ ಇದ್ರಲ್ಲಿ ನಿಮಗೆ ಕೇಂದ್ರ ಮತ್ತು ರಾಜ್ಯದ ಎಲ್ಲಾ ವಿಡಿಯೋಸ್ಗಳು ಬಜೆಟ್ ರಿಲೇಟೆಡ್, ಎಕನಾಮಿಕ್ ಸರ್ವೆ ರಿಲೇಟೆಡ್ ಸಿಗುತ್ತೆ. ಹೋಗಿ ದಯವಿಟ್ಟು ನೋಡ್ಕೊಳ್ಳಿ. ನಾನು ಲಿಂಕ್ಸ್ ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಬರ್ತೀನಿ ನೋಡಿ. ಸಿಂಪಲ್ ಆಗು ಕೇಳ್ತಾರೆ, ಡಿಫಿಕಲ್ಟ್ ಆಗು ಕೇಳ್ತಾರೆ. ನಾನು ನಿಮ್ಗೆ ಬಜೆಟ್ MCQ ಮಾಡಿದಾಗ ಹೇಳ್ತಾ ಇದ್ದೆ, ಸಿಂಪಲ್ ಆಗಿ ನಾನು ತಗೊಂಡಿದ್ದೆ, ಡಿಫಿಕಲ್ಟ್ ಕೇಳ್ತಾರೆ ಸರ್. ನೋಡಿ ಹಿಂಗ್ ಕೇಳ್ತಾರೆ. ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಮತ್ತೆ ಗ್ರಾಮೀಣ ಎರಡು ಸುದ್ದಿಯಲ್ಲಿದೆ. ಎಕನಾಮಿಕ್ ಸರ್ವೆಲ್ ಇದೆ, ಬಜೆಟ್ ಅಲ್ಲೂ ಇದೆ. ನಿಮ್ಗೆ ಅದರಲ್ಲಿ ಇರ್ತಕ್ಕಂಥ ಸ್ಕೀಮ್ ರಿಲೇಟೆಡ್ ನಿಮ್ಗೆ ಬಜೆಟ್ ಅಲ್ಲಿ ಇರೋದೇ ಕೇಳಬೇಕು ಅಂತಿದೆ. ಈಗ ನೋಡಿ ಹಿಂಗ್ ಕೇಳ್ಬೋದು. KS, ಗ್ರೂಪ್ ಬಿ, PDO. ಓಕೆ, ಏನಿದೆ ಇಲ್ಲಿ? ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ಗೆ ಸಂಬಂಧಿಸಿ ಈ ಕೆಳಗೆ ಹೇಳಿಕೆಯನ್ನು ಪರಿಗಣಿಸಿ. ಇದು ರಾಜ್ಯಗಳು, ಯೂನಿಯನ್ ಟೆರಿಟರಿ, ಕೇಂದ್ರ ನೋಡಲ್ ಏಜೆನ್ಸಿ ಮೂಲಕ ದೇಶದ ನಗರ ಪ್ರದೇಶಗಳಿಗೆ ಎಲ್ಲಾ ವ್ಯಕ್ತಿಗಳಿಗೆ ಎಲ್ಲಾ ಹವಾಮಾನ ಪಕ್ಕಾ ಮನೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಪಕ್ಕಾ ಹೌಸಸ್ ಫಾರ್ ಆಲ್ ಇನ್ ಸ್ಟೇಟ್, ಯೂನಿಯನ್ ಟೆರಿಟರಿ, ಸೆಂಟ್ರಲ್ ನೋಡಲ್ ಏಜೆನ್ಸಿ ಮುಖಾಂತರ. ಕರೆಕ್ಟಾ? ದಿಸ್ ಇಸ್ ರಾಂಗ್. ಯಾಕೆ ರಾಂಗು? ಎಲ್ಲಾ ವ್ಯಕ್ತಿಗಳಿಗೆ ಅಂತಿದ್ದೀರಾ. ದಿಸ್ ಇಸ್ ರಾಂಗ್. ದಿಸ್ ಇಸ್ ರಾಂಗ್. ಓಕೆ, ಇನ್ನು ಮಹಿಳಾ ಸದಸ್ಯರ ಹೆಸರಿನಲ್ಲಿ ಅಥವಾ ಜಂಟಿ ಹೆಸರುಗಳಲ್ಲಿ ಮನೆಗಳ ಮಾಲೀಕತ್ವವನ್ನು ಒದಗಿಸುವ ಮೂಲಕ ಮಿಷನ್ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುತ್ತದೆ. ನಾವು ಇದನ್ನೆಲ್ಲ ಸ್ಕೀಮ್ಸ್ ರಿಲೇಟೆಡ್ ಬೇಕಾ? ಸ್ಕೀಮ್ದು ನಾವು ಮಾಡಿದೀವಿ, ಅಲ್ಲಿ ನೋಡಿ ಸ್ನೇಹಿತರೆ. ಅಥವಾ ರೂರಲ್ ಡೆವಲಪ್ಮೆಂಟ್ ಅಂಡ್ ಕೋಆಪರೇಟಿವ್ ಅಂತ ಒಂದು ವಿಡಿಯೋ ಮಾಡಿದೀವಿ. ಓಕೆ, ಪಂಚಾಯತ್ ರಾಜ್ ಅಂತ ಒಂದೇ ವಿಡಿಯೋದಲ್ಲಿ, ಅಲ್ಲೂ ಕೂಡ ಇದೆ, ಅಲ್ಲೂ ಒಂದ್ಸಲ ನೋಡ್ಕೊಂಡು. ದಿಸ್ ಇಸ್ ಕರೆಕ್ಟ್. ಹೌದು, ಇದೇನ್ ಕೊಡ್ತಾರಲ್ಲ ಸ್ನೇಹಿತರೆ, ಹಿರಿಯ ಹೆಣ್ಣು ಆ ಕುಟುಂಬದ ಹೆಂಗಸಿನ ಹೆಸರು ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಅಡಿಯಲ್ಲಿ ಮನೆಗಳು ವಿದ್ಯುತ್ ಮತ್ತು ಅಡಿಗೆ ಮನೆಗೆ ಪ್ರವೇಶವನ್ನು ಹೊಂದಿದೆ. ನೋಡಿ, ವಿದ್ಯುತ್ ಇದೆ, ಅಡಿಗೆ ಮನೆ, ಟಾಯ್ಲೆಟ್ ಎಲ್ಲ ಇದೆ. ಸೊ ದಿಸ್ ಇಸ್ ಆಲ್ವೇಸ್ ರಾಂಗ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಎಲ್ಲರಿಗೂ ಅಲ್ಲ ಬೆನಿಫಿಷಿಯರ್ಸ್ ಅಂತ ಇರ್ತಾರೆ. ಸೋಶಿಯೋ ಎಕನಾಮಿಕ್ ಬೆನಿಫಿಟ್, ಎಸ್ಪೆಷಲಿ SC, ST, OBC, ಮೈನಾರಿಟಿ, ಸಿಂಗಲ್ ವುಮೆನ್, ಟ್ರಾನ್ಸ್ಜೆಂಡರ್, ವೀಕರ್ ಸೆಕ್ಷನ್ ಇಂಥವ್ರಿಗೆ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಈ ಮನೆಗಳನ್ನ ಕೊಡ್ತಕ್ಕಂಥ. ಓಕೆ, ಸೊ ಈಗ ನಾನು ಹೆಂಗ್ ಕೇಳ್ತಾನೆ ಅಂತಾನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಹಂಗ್ ಬೇಕಾದ್ರೆ ಕೇಳ್ಬೋದು, ಸಿಂಪಲ್ ಹೆಂಗ್ ಕೇಳ್ಬೋದು. PM ಆವಾಸ್ ಗ್ರಾಮೀಣ್ ಅಡಿಯಲ್ಲಿ ಎಷ್ಟು ಮನೆಗಳು ನಿರ್ಮಿಸಲಾಗಿದೆ? ನೋಡಿ, ಇದು ಪಕ್ಕಾ ಸ್ಟ್ಯಾಟಿಕ್ಸ್ ಕ್ವಶನ್. ಓಕೆ, ಸ್ಟಾಟಿಸ್ಟಿಕ್ಸ್ ಬಗ್ಗೆ ಕೇಳೋದು. ಇಷ್ಟು ಕೋಟಿ ಇನ್ವೆಸ್ಟ್, ಇಷ್ಟು ಕೋಟಿ ಮನೆ ಮಾಡಿದ್ದೀವಿ. ಎಕನಾಮಿಕ್ ಸರ್ವೆ ಹೇಳುತ್ತೆ. ಇದು ಗ್ರಾಮೀಣ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಎಷ್ಟು? 2.63 crore ಅಲ್ವಾ? ಎಸ್ ನೋಡಿ ಇಲ್ಲಿ. ಸಾಮಾಜಿಕ ನ್ಯಾಯ ಒಟ್ಟು 12 ಚಾಪ್ಟರ್ಸ್ ಇದೆ ಎಕನಾಮಿಕ್ ಸರ್ವೆಲಿ. ನಾನು ಎಲ್ಲಾ ಚಾಪ್ಟರ್ಸ್ ಹೈಲೈಟ್ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಏನಂತ ಕೊಟ್ಟಿದ್ದೀನಿ? ಪ್ರಧಾನ ಮಂತ್ರಿ ಆವಾಸ್ ಗ್ರಾಮೀಣ ಅಡಿಯಲ್ಲಿ ಕಳೆದ 9 ವರ್ಷಗಳಲ್ಲಿ ಬಡವರಿಗೆ 2.6363 ಕೋಟಿ ಮನೆ ನಿರ್ಮಿಸಲಾಗಿದೆ. ಕೇಳ್ಬೋದು, ಏನ್ ಬೇಕಾದ್ರೆ ಕೇಳ್ಬೋದು. ಆಯುಷ್ಮಾನ್ ಭಾರತ್ ಬಗ್ಗೆ ಕೇಳ್ಬೋದು, ಏನ್ ಬೇಕಾದ್ರೆ ಕೊಟ್ಟಿದ್ದೀನಿ ನಾನು ನಿಮ್ಗೆ ಸ್ನೇಹಿತರೆ. ಆಯುಷ್ಮಾನ್ ಭಾರತ್ ಬಗ್ಗೆ ಎಷ್ಟು ಕೋಟಿ ಕಾರ್ಡ್ಗಳು ಡಿಸ್ಟ್ರಿಬ್ಯೂಷನ್ ಆಗಿದೆ ಕೇಳ್ಬೋದು. 34.7 crore ಆಯುಷ್ಮಾನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಆಲ್ರೆಡಿ. ಆಯ್ತಾ? ಕಲ್ಯಾಣ ವೆಚ್ಚ, ವೆಲ್ಫೇರ್ ಎಕ್ಸ್ಪ್ಯಾಂಡಿಚರ್, ಸಾಮಾಜಿಕ ವಲಯಕ್ಕೆ ಎಷ್ಟು % ಆಫ್ CARG ಮಾಡಿರ್ಬೋದು ಅಂತ ಕೇಳ್ಬೋದು. ಏನ್ ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ದಿಸ್ ಆರ್ ಆಲ್ ಕ್ರಿಸ್ಪ್ ಅಂಡ್ ಕ್ಲಿಯರ್ ಪಾಯಿಂಟ್ಸ್ ಗಳಿದೆ. ನೋಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅಡಿಯಲ್ಲಿ ಎಷ್ಟು ಮಾನಸಿಕ ಅಸ್ವಸ್ಥತೆಗಳನ್ನ ಒಳಗೊಂಡಿದೆ? ನಾನು ನಿಮ್ಗೆ ಹೇಳಿದೆ, ಇದರಲ್ಲಿ ತುಂಬಾ ರೋಗಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದರಲ್ಲಿ ಬಜೆಟ್ ಅಲ್ಲಿ ಕೇಳಿರೋದು ನೋಡಿ. ಇಲ್ಲಿ ಹಿಂದಕ್ಕೆ ಬನ್ನಿ. ಆಯುಷ್ಮಾನ್ ಭಾರತ್ ನಿಮ್ಗೆ ಈಗ ತಾನೇ ಹೇಳಿದೆ, 7.38 ಕೋಟಿ ಆಸ್ಪತ್ರೆ ದಾಖಲಾತಿ ಮತ್ತು 22 ಮಾನಸಿಕ ಅಸ್ವಸ್ಥನ ಒಳಗೊಂಡ ಕಾರ್ಡ್ಗಳನ್ನು ರಚಿಸಲಾಗಿದೆ. ನೋಡಿದ್ರಾ? ಎಷ್ಟು ಸರ್? 22. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಹಿಂಗೆ ಸಿಂಪಲ್ ಆಗಿ ಕೇಳ್ತಾನೆ, ಡಿಫಿಕಲ್ಟ್ ಆಗಿ ಕೇಳ್ತಾನೆ. ಬೇಕಾದ್ರೆ ನಾನು ಬಜೆಟ್ ರಿಲೇಟೆಡ್ ವಿಡಿಯೋ ನೋಡಿ, ಅಲ್ಲಿ ಸಿಂಪಲ್ ಕ್ವಶನ್ ತಗೊಂಡಿದ್ದೆ. ಬೇಕಾದ್ರೆ ಇದೇ ವಿಡಿಯೋ ಬೇಕಾದ್ರೆ ಒಂದೆರಡು ಕ್ವಶನ್ ಬಜೆಟ್ ರಿಲೇಟೆಡ್ ಇನ್ಕ್ಲೂಡ್ ಮಾಡ್ತೀನಿ, ಹೆಂಗ್ ಕೇಳ್ಬೋದು ಅಂತ. ನೆಕ್ಸ್ಟ್, ಆರ್ಥಿಕ ಸಮೀಕ್ಷೆಯ ಪ್ರಕಾರ ಭಾರತದ ಯೋಜಿತ ನೈಜ DGP ಬೆಳವಣಿಗೆ ಎಷ್ಟು ಹೇಳ್ತೀರಾ? ರಿಯಲ್ GDP ಗ್ರೋತ್ ಪ್ರೊಜೆಕ್ಟೆಡ್ ಕೇಳಿರೋದಿಲ್ಲ. ಓಕೆ, ಪ್ರೊಜೆಕ್ಟೆಡ್ ಅಂದ್ರೆ 2025
24 6.5 to 7%. ಅಲ್ವಾ, ಇದು ಕೂಡ ಎಕನಾಮಿಕ್ ಸರ್ವೆ ಇದೆ. ಹೈಲೈಟ್ಸ್ ಅಂತಕ್ಕಂಥದ್ದು ನಾನು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದೀನಿ, ನೋಡಿ ಬೇಕಾರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಆಯ್ತಾ, ವೆರಿ ಇಂಪಾರ್ಟೆಂಟ್ ಇದು. GDP ಗ್ರೋತ್ ಲಾಸ್ಟ್ ಇಯರ್ 8.2, 2023 and 24 8.2, 24 and 25 6.5 to 7% ಆಗುತ್ತೆ ಅಂತ. ಹಣದುಬ್ಬರನ್ನು ಕೇಳ್ತಾನೆ ನೋಡಿ, ವಿತ್ತೀಯ ಕೊರತೆನೂ ನೋಡ್ಕೋಬೇಕು, ಹಣದುಬ್ಬರನ್ನು ನೋಡ್ಕೋಬೇಕು, ಎರಡು ಇಂಪಾರ್ಟೆಂಟ್. ಫಿಸಿಕಲ್ ಡಿಫಿಶಿಯೇಟ್ ಅಂಡ್ ಇನ್ಫ್ಲೇಷನ್. ಓಕೆ, 2024ರಲ್ಲಿ ಭಾರತ ನಿಜವಾದ ನೋಡಿ, ಈಗ ತಾನೇ ನಿಮ್ಗೆ ಎಷ್ಟು ಸರ್ 8.2% ಅಲ್ವಾ, ಇಲ್ಲಿ ನೋಡ್ಕೊಳ್ಳ 24 ನಿಜವಾದ GDP 8.2%. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ 24ರಲ್ಲಿ ನೇರ ತೆರಿಗೆಯಿಂದ ಎಷ್ಟು ಶೇಕಡಾ ತೆರಿಗೆಯನ್ನು ಸಂಗ್ರಹಿಸಲಾಗಿದೆ? ಅಲ್ಟಿಮೇಟ್ ಕ್ವಶನ್. ಲಾಸ್ಟ್ ಇಯರ್ 23-24ರಲ್ಲಿ ಎಕನಾಮಿಕ್ ಸರ್ವೆ ಪ್ರಕಾರ ಎಷ್ಟು ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಇಂದ ಬಂದಿದೆ, ಎಷ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಬಂದಿದೆ, ಒಂದು ಗೊತ್ತಾದ್ರೆ ಇನ್ನೊಂದು ಮಿಕ್ಕಿದ ಇನ್ನೊಂದು ಅಂತ ಹೇಳ್ಬೋದು. 55%. ಎಷ್ಟು ಸರ್? 55%. ಇದೇ ಕ್ವಶನ್ ನಿಮ್ಗೆ ಅವನೇ ಕೇಳ್ತಾನೆ, 55% ಅಷ್ಟು ತೆರಿಗೆ ಸಂಗ್ರಹವಾಗಿದೆ ಆಸ್ ಪರ್ ದ ಎಕನಾಮಿಕ್ ಸರ್ವೆ. ಇದು ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಕೇಳ್ಬೋದು ನೀವು ಎಕ್ಸಾಮ್. ಇದು ನೋಡಿ, ಆರ್ಥಿಕ ಸ್ಥಿತಿ ಚಾಪ್ಟರ್ 1 ಅಲ್ಲಿ ಮಾಡಿದೀವಿ. ಎಲ್ಲಿ ಸರ್, ಎಲ್ಲಿದೆ ಅದು? ಇಲ್ಲಿ ಆರ್ಥಿಕ ಚೇತರಿಕೆ ಅಂತ. ಇದರಲ್ಲಿ ಲಾಸ್ಟ್ 2020 ಕಂಪೇರ್ ಮಾಡಿದ್ರೆ 20% GDP ಅಧಿಕ ಆಗಿದೆ, ನೇರ ತೆರಿಗೆಯಿಂದ 55%, ಪರೋಕ್ಷ ಇಂಡೈರೆಕ್ಟ್ ಟ್ಯಾಕ್ಸ್ 45%. ಅರ್ಥ ಆಯ್ತಾ? ಎಸ್, ಅರ್ಥ ಆಗ್ತಿದೆಯಲ್ಲ? ಬನ್ನಿ ಸ್ನೇಹಿತರೆ, ಈ ತರ 2-3 ಕ್ವಶನ್ ನಿಮಗೆ ಒಂದು ಕ್ವಶನ್ ಮಾಡೋ ಕೇಳ್ಬೋದು. ನಾನು ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಆ ತರ 2-3 ಪಾಯಿಂಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿ ನಿಮಗೆ ಒಂದು ಕ್ವಶನ್ ಕೇಳ್ಬೋದು. ಅರ್ಥ ಆಗ್ತಿದಿಲ್ಲ? ಆಸ್ ಪರ್ ದ ಎಕನಾಮಿಕ್ ಸರ್ವೆ ಪ್ರಕಾರ 2023-24 ಅಂದ್ಬಿಟ್ಟು ಈಗ ಇದನ್ನು 1 ಪಾಯಿಂಟ್ ಹಾಕ್ಬೋದು. ಈ ಕ್ವಶನ್ ನಿಂದ ಈ ಕ್ವಶನ್ 1 ಪಾಯಿಂಟ್ ಹಾಕ್ತಾನೆ, ಈ ಕ್ವಶನ್ 1 ಪಾಯಿಂಟ್ ಹಾಕ್ತಾನೆ, 3-4 ಕಂಬೈನ್ ಮಾಡಿ ಒಂದು ಕೇಳ್ಬೋದು ಕ್ವಶನ್. ಹೇಳ್ತಾನೆ KS ಅಲ್ಲಿ ಹಂಗೆ ಕೇಳೋದು. ಅರ್ಥ ಆಗ್ತಿದೆಯಲ್ಲ? ಸೊ ಈ ಕ್ವಶನ್ ಬಂದ್ಬಿಡ್ತೇನೆ. ಮಾರ್ಚ್ 2024ರೊಳಗೆ ಎಷ್ಟು ಕಾರ್ಪೊರೇಟ್ ಸಾಲಗಾರರನ್ನು ದಿವಾಳಿತನ ಮತ್ತು ದಿವಾಳಿತನದ ಕೋಡ್ ಅಡಿಯಲ್ಲಿ ವಿಲೇವಾರಿ ಮಾಡಲಾಗಿದೆ? ಬ್ಯಾಂಕ್ರಪ್ಟೆನ್ಸಿ ಅಂಡ್ ಇನ್ಸಾಲ್ವೆನ್ಸಿ ಅಂತ ಕರಿತೀವಿ ಅಲ್ವಾ. ದಿವಾಳಿ ಅಂದ್ರೆ ಏನೋ, ಸಾಲ ಕಟ್ಟಿರಲ್ಲ, ಕಂಟಿನ್ಯೂಸ್ 90 days ಸಾಲ ಕಟ್ಟಿರಲ್ಲ, ಬಡ್ಡಿನೇ ಕಟ್ಟಿರಲ್ಲ. ಸೊ ಈ ತರದ್ನ ಕ್ಲೋಸ್ ಮಾಡೋದು. ಒಟ್ಟು ಎಷ್ಟು ಮಾಡಿದ್ದಾರೆ? 31,394. ನೋಡಿ, ಚಾಪ್ಟರ್ 2 ಬರುತ್ತದು, ವಿತ್ತೀಯ ನಿರ್ವಹಣೆ ಮತ್ತು ಹಣಕಾಸು ಮಧ್ಯವರ್ತಿ. ಬ್ಯಾಂಕಿಂಗ್ ವಲಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. 6.5% ಅಷ್ಟು ನೀತಿ ದರ ಇದೆ ನಮ್ದು, ಪಾಲಿಸಿ ರೇಪೋ ರೇಟ್. ಓಕೆ, ಕಂಟಿನ್ಯೂಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಕ್ರೆಡಿಟ್ ಬೆಳವಣಿಗೆ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಗೆ ಎಷ್ಟು ಕೊಟ್ಟಿದೆ? ಹಾಗೆ ಕಾರ್ಪೊರೇಟ್ ಸಾಲ ನೋಡಿ, 31,390 ಕಾರ್ಪೊರೇಟ್ ಸಾಲ ವಿಲೇವಾರಿ ಮಾಡಲಾಗಿದೆ. ಯಾವ್ದು ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ಗೆ. ಓಕೆ, ನೆಕ್ಸ್ಟ್ ಬರೋಣ. ನೋಡಿ, ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ವಿತರಿಸಿವೆ 2024ರ ಎಕನಾಮಿಕ್ ಸರ್ವೆ ಪ್ರಕಾರ? ಈಗ ತಾನೇ ನಿಮಗೆ ತೋರಿಸ್ತಾ ಇದೆ. ಎಷ್ಟು ಸಲ? 164.3 ಲಕ್ಷ ಕ್ರೆಡಿಟ್ ವಿತರಣೆ, ಸಾಲಗಳನ್ನು ಕೊಟ್ಟಿರೋದು ಎಷ್ಟು ಕೋಟಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳು? ಓಕೆ, ಎಷ್ಟು ಕೋಟಿ ಅಂದ್ರೆ 164.3 ಲಕ್ಷ ಕೋಟಿ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ. ಫೈನಾನ್ಷಿಯಲ್ ಇಯರ್ 2024ರಲ್ಲಿ ಚಿಲ್ಲರೆ ಹಣದುಬ್ಬರ ಎಷ್ಟು? ಸಿಂಪಲ್ ಕ್ವಶನ್. ನಾನು ನಿಮ್ಗೆ ಹೇಳಿದೆ, ಹಣದುಬ್ಬರ ಬಗ್ಗೆ ಕೇಳಬಹುದು, ವಿತ್ತೀಯ ಕೊರತೆ, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. GDP, ಫಿಸಿಕಲ್ ಡಿಫಿಶಿಯೇಟ್. ಓಕೆ, GDP, ಫಿಸಿಕಲ್ ಡಿಫಿಶಿಯೇಟ್ ಅಂದ್ರೆ ವಿತ್ತೀಯ ಕೊರತೆ, ಮತ್ತೆ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ. ಎಷ್ಟಿದೆ? 5.4. ಎಸ್, ಹೇಳ್ಬೇಕು ಸ್ನೇಹಿತರೆ ಫಟಾಫಟ್ ಅಂತ. ನಾನು ನಿಮಗೆ ಈ ಸ್ಲೈಡ್ ತೋರಿಸಿದಾಗ್ಲೇ 5.4 ಇಳಿಕೆ ಆಗಿದೆ. ಇದು ಇನ್ನೂ ಇಳಿಸ್ಬೇಕು ಅಂತಿದ್ದಾರೆ, ಅದನ್ನ ಬಜೆಟ್ ಅಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ, ನೋಡ್ಕೊಳ್ಳಿ. ಓಕೆ, 2025ಕ್ಕೆ ಎಷ್ಟು ನೋಡಿ? 5.4 ಇಳಿಸ್ಬೇಕು. ಇದನ್ನು ಕೇಳ್ಬೋದು ಎಕ್ಸಾಂಪಲ್. ಫೈನಾನ್ಷಿಯಲ್ 2025ಕ್ಕೆ ಟಾರ್ಗೆಟ್ ಏನಿದೆ ಹಣದುಬ್ಬರದ್ದು ಅಂದ್ರೆ 4.5. ವಿತ್ತೀಯ ಕೊರತೆ ಎಷ್ಟಿದೆ? 5.4. ಓಕೆ, ನೆಕ್ಸ್ಟ್, ಕಳೆದ 5 ವರ್ಷಗಳಲ್ಲಿ ರೈಲ್ವೆ ಬಂಡವಾಳ ವೆಚ್ಚ ಶೇಕಡ ಎಷ್ಟು ಹೆಚ್ಚಾಗಿದೆ? ಲಾಸ್ಟ್ 5 ರೈಲ್ವೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ಕ್ಯಾಪೆಕ್ಸ್ ಅಂತ ನಾನು ನಿಮಗೆ ಹೇಳಿದ್ದೆ. ಬೇಕಾದ್ರೆ ಇದನ್ನ ಕ್ವಶನ್ ಅಲ್ಲಿ ಕ್ಯಾಪೆಕ್ಸ್ ಅಂತಾನೆ ಕೇಳ್ಬಿಡ್ಬೋದು. 77%. ಜ್ಞಾಪಕ ಇದೆಯಾ? ಈ ಸ್ಲೈಡ್ ಜ್ಞಾಪಕ ಇದೆ? ನಮ್ದು ಎಕನಾಮಿಕ್ಸ್ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಕಳೆದ 5 ವರ್ಷ ರೈಲ್ವೇಸ್ ಕ್ಯಾಪೆಕ್ಸ್ 77% ಹೆಚ್ಚಾಗಿದೆ. ಓಕೆ, ನೆಕ್ಸ್ಟ್ ಫಿಸಿಕಲ್ ಡಿಫಿಶಿಯೇಟ್ ಹೇಳಿದ್ರೆ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್
ಇದು ಬೇರೆ, ಅದು ರೈಲ್ವೆದು. ನಮ್ಮ ಕ್ಯಾಪಿಟಲ್ ಟೋಟಲ್ ಒಟ್ಟು ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ GDP 3.2% ಇದೆ 2023-24 ಎಕನಾಮಿಕ್ ಸರ್ವೆ ಪ್ರಕಾರ. ಕೇಳ್ತಾನೆ ಇದನ್ನು ಕೂಡ. GDPಯ ಎಷ್ಟು ಬಂಡವಾಳ ವೆಚ್ಚ, ನಮ್ದು ಬಂಡವಾಳ ವೆಚ್ಚ GDPಯ ಎಷ್ಟು ಪರ್ಸೆಂಟ್ ನಾವು ಮಾಡಿದ್ವಿ 23-24 ಅಂತ ಕೇಳ್ತಾರೆ. ಓಕೆ, ಫಿಸಿಕಲ್ ಡಿಫಿಷಿಯಂಟ್ ಇದ್ರ ಬಗ್ಗೆನೂ ಕ್ವಶನ್ ಮಾಡಬಹುದು. 5.6 ವಿತ್ತೀಯ ಕೊರತೆ ಅಂತ ಕರಿತೀವಿ. ಓಕೆ, ಇದು ಬೇರೆ, ಇದೇನು ರೈಲ್ವೆಗೆ ಮಾಡಿರೋದು, ಇದು ಕಂಪ್ಲೀಟ್ ಎಲ್ಲದಕ್ಕೂ ಕೂಡ. ಫೈನ್, ನೆಕ್ಸ್ಟ್ ಬರ್ತೀನಿ. 2023ರಲ್ಲಿ ಭಾರತವು ರವಾನೆಯಲ್ಲಿ ಎಷ್ಟು ಸ್ವೀಕರಿಸಿದೆ? ರಿಮಿಟೆನ್ಸ್ ಎಷ್ಟು ಸ್ವೀಕರಿಸಿದೆ? ರಿಮಿಟೆನ್ಸ್ ಹೊರದೇಶದಿಂದ ದುಡ್ಡು ಕಳಿಸ್ತಾರೆ, ಅಲ್ಲಿ ದುಡಿತಾರೆ, ಇಲ್ಲಿ ಕಳಿಸ್ತಾರೆ, ಅಲ್ಲಿ ಪ್ರಾಫಿಟ್ ಕಳಿಸ್ತಾರೆ. $120 ಬಿಲಿಯನ್ ಅಲ್ವಾ? ಈ ಸ್ಲೈಡ್ ಜ್ಞಾಪಕ ಇದ್ರೆ ಗೊತ್ತಿರುತ್ತೆ ನಿಮ್ಗೆ. ಇಂಡಿಯಾ ಫಸ್ಟ್ ನಮ್ಮ ರ್ಯಾಂಕ್ ಅಲ್ಲಿ ಇದೀವಿ ಈ ರಿಮಿಟೆನ್ಸ್ ದುಡ್ಡು ರವಾನೆಗೆ ಭಾರತ ಹೊರದೇಶಕ್ಕೆ ಹೋಗಿ ದುಡ್ಡು. ಸೆಕೆಂಡ್ ಮೆಕ್ಸಿಕೋ ಇದೆ, ಇದನ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಚೈನಾ 3rd ಪ್ಲೇಸ್ ಇದೆ, ಫಿಲಿಪೈನ್ಸ್ 4th, ಪಾಕಿಸ್ತಾನ 5th. ಅರ್ಥ ಆಗ್ತಿದೆಯಲ್ಲ? ಇದನ್ನು ಕೇಳ್ಬೋದು. ಎಷ್ಟು ಅಮೌಂಟ್ ಕೇಳಬೇಕು ಅಂತೇನಿಲ್ಲ, ನಾನು ನಿಮಗೆ ಒಂದು ರೆಫರೆನ್ಸ್ ಆಗಿ ಕ್ವಶನ್ಸ್ ಕೊಡ್ತಾ ಇದೀವಿ ಸ್ನೇಹಿತರೆ. ಈ ಕ್ವಶನ್ ನಾನು ಟಾಪ್ 5 ಕಂಟ್ರಿ ಯಾವುದು ಅಂತ ಕೇಳ್ಬೋದು. ಎಲ್ಲ ಆಪ್ಷನ್ ಕೊಟ್ಬಿಡ್ತಾನೆ, 6 ಆಪ್ಷನ್ಸ್ ಕೊಡ್ತಾನೆ, ಇದ್ರಲ್ಲಿ ಟಾಪ್ 5 ಯಾವುದು ಅಂತ ಕೇಳ್ಬೋದು. ಅಥವಾ 5 ಆಪ್ಷನ್ ಕೊಡ್ತಾನೆ, ಅದರಲ್ಲಿ ಬೇರೆ ಒಂದು ದೇಶ ಆಡ್ ಮಾಡ್ಬಿಡ್ತಾನೆ. ಈಗ USA ಅಂತ ಆಡ್ ಮಾಡ್ಬಿಡ್ತಾನೆ, ಅಥವಾ UAE ಅಂತ ಆಡ್ ಮಾಡ್ಬಿಡ್ತಾನೆ, ಪಾಕಿಸ್ತಾನ ತೆಗೆದ್ಬಿಡ್ತಾನೆ. ಅರ್ಥ ಆಗ್ತಿಲ್ಲ? ಆವಾಗ ಯಾವ್ದು ಸರಿ ಆಗುತ್ತೆ? 1, 2, 3, 4 ಸರಿ ಆಗುತ್ತೆ. ಈ ತರ ಆಪ್ಷನ್ಸ್ ಗಳು ಕೊಡ್ತಾನೆ. ನಾನು ತೋರಿಸ್ತೀನಿ ನಿಮ್ಗೆ ಒಂದು ಕ್ವಶನ್ ಆ ತರ ಎಕ್ಸಾಂಪಲ್ ನ ವಿಡಿಯೋ ಎಂಡ್ ಅಲ್ಲಿ ನಾನು ತೋರಿಸ್ತೀನಿ. ಓಕೆ, ನೆಕ್ಸ್ಟ್ 31 ಮೇ 2024 ವೇಳೆಗೆ ಪಳೆಯುಳಿಕೇತರ ಮೂಲಗಳಿಂದ ಭಾರತದ ಸ್ಥಾಪಿಸಲಾದ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಎಷ್ಟು? ನಾನ್ ಫಾಸಿಲ್ ಫ್ಯೂಯಲ್ಸ್. ಓಕೆ, ಫಾಸಿಲ್ ಫ್ಯೂಯಲ್ಸ್ ಅಲ್ಲದ ಎಷ್ಟಿದೆ ನಮ್ದು 2024ಕ್ಕೆ? 45.4%. ಅಂದ್ರೆ ಸೋಲಾರ್ ಇಂದ, ವಿಂಡ್ ಎನರ್ಜಿಯಿಂದ, ಓಕೆ, ಟೈಡ್ ಎನರ್ಜಿಯಿಂದ, ಬೇರೆ ಬೇರೆ ಎನರ್ಜಿ ನವೀಕರಿಸಬಹುದಾದ ಜೊತೆಗೆ ಪಳೆಯುಳಿಕೆ ಬಿಟ್ಟು ನಾನ್ ಫಾಸಿಲ್ ಅಂದ್ರೆ ನಾವು ಕೋಲು, ಕಲ್ಲಿದ್ದಲು ಬಿಟ್ಟು ಮತ್ತೆ ಇನ್ಯಾವುದು ಪೆಟ್ರೋಲ್, ಡೀಸೆಲ್ ಇವುಗಳನ್ನೆಲ್ಲ ಬಿಟ್ಟು ಅಲ್ವಾ ನಾನ್ ಫಾಸಿಲ್. ನೋಡಿ, ನವೀಕರಿಸಬಹುದಾದ ಶಕ್ತಿ, ಇಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದೀವಿ. ಹಸಿರು ಬಾಂಡ್ ಬಗ್ಗೆ ತಿಳ್ಕೊಳ್ಳಿ. G20 ನಾವು ಏಕೈಕ ರಾಷ್ಟ್ರ 2 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ವಾರ್ಮಿಂಗ್ ಸ್ವಲ್ಪ ಕಂಟ್ರೋಲ್ ಮಾಡೋದ್ರಲ್ಲಿ. ಇದೆಲ್ಲ ಗೊತ್ತಿರ್ಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. 6ನೇ ಚಾಪ್ಟರ್ ಇದು, ಹವಾಮಾನ ಬದಲಾವಣೆ ಶಕ್ತಿ ಪರಿವರ್ತನದಲ್ಲಿ ಬರುತ್ತೆ. ಓಕೆ, 2022-23ರಲ್ಲಿ ಭಾರತದಲ್ಲಿ ನಿರುದ್ಯೋಗದ ದರ ಎಷ್ಟಿದೆ? ಎಷ್ಟು ಹೇಳ್ತೀರಾ? ಎಷ್ಟು? 3.2%. ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಇಂಡಿಯಾ? ಎಸ್. ಇದೇ ಕ್ವಶನ್ ಭಾರತದಲ್ಲಿ ನೀವು ಅರ್ಬನ್ ನಗರದಲ್ಲಿ ನಿರುದ್ಯೋಗ ಎಷ್ಟು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಓವರ್ ಆಲ್ 3.2%. ನಗರದಲ್ಲಿ ಎಷ್ಟು? ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ, ಕಮೆಂಟ್ ಮಾಡಿ ನೋಡೋಣ. ನಗರದಲ್ಲಿ ಎಷ್ಟು ಹೇಳ್ತೀರಾ? 6.7% ನಗರ ಪ್ರದೇಶದಲ್ಲಿ ನಿರುದ್ಯೋಗ ದರ. ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಚಾಪ್ಟರ್ 8 ಅಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ಗೆ. ಓಕೆ, ಪೀರಿಯಾಡಿಕ್ ಲೇಬರ್ ಸರ್ವೆ ಪ್ರಕಾರ ನಿರುದ್ಯೋಗ 2017-18 17.8% ಇತ್ತು. 15-29 ವರ್ಷದ ವಯಸ್ಸಿನವರ ನಡುವಿನ ಒಂದು ಇದು. ಈಗ ಅದು ಕಮ್ಮಿ ಆಗಿದೆ 10%. ಇದನ್ನು ಕೇಳ್ತಾನೆ, ತಗೊಂಡಿದ್ದೆ, ಆ ಕ್ವಶನ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಕಳೆದ 5 ವರ್ಷಗಳಲ್ಲಿ ಕೃಷಿ ಕ್ಷೇತ್ರ ಸರಾಸರಿ ವಾರ್ಷಿಕ ಬೆಳವಣಿಗೆ ದರ ಅಷ್ಟು. ಕೃಷಿ ಕ್ಷೇತ್ರದಲ್ಲಿ ವಾರ್ಷಿಕ ಬೆಳವಣಿಗೆ ಎಷ್ಟು? ನಾನು ನಿಮ್ಗೆ ಹೇಳಿದ್ದೀನಿ ಇದನ್ನ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ಎಕನಾಮಿಕ್ ಸರ್ವೆಲಿ. ಕೃಷಿ ಎಷ್ಟು ಬೆಳವಣಿಗೆ ಆಗಿದೆ, ಕೈಗಾರಿಕೆ ಎಷ್ಟಾಗಿದೆ, ಹಾಗೆ ಸೇವೆಗಳು ಸರ್ವಿಸಸ್ ಎಷ್ಟಿದೆ ಬೆಳವಣಿಗೆ. ಕೃಷಿ 4.18%. 4.18%. ನೋಡಿ, ಇದನ್ನೇ ಕೇಳಬೇಕು ಅಂತಂದ್ರೆ ಕೃಷಿ ಬಗ್ಗೆ 1 ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಮಿಲಿಯನ್ ಟನ್ ಪ್ರೊಡಕ್ಷನ್ ಆಯ್ತು ಕೇಳ್ಬೋದು. 2023-24ಕ್ಕೆ ಸ್ನೇಹಿತರೆ 328.9 ಮಿಲಿಯನ್ ಟನ್ ಪ್ರೊಡಕ್ಷನ್ ಆಗಿದೆ ಫುಡ್ ಕೃಷಿಯಿಂದ ಹೇಳ್ಬೋದು. ಹಾಗೆ ಇಂಡಸ್ಟ್ರಿಯಲ್ ಗ್ರೋತ್ 9.5% ಆಗಿದೆ. ಸರ್ವಿಸ್ ಸೆಕ್ಟರ್ ಗ್ರೋತ್ 7.6%. ಸೇವಾ ವಲಯ 7.6% ಆಗಿದೆ 2023-24. ಎಕಾನಮಿಕ್ ಸರ್ವೆ ಬಜೆಟ್ ಅಲ್ಲ. ಎಕಾನಮಿಕ್ ಸರ್ವೆ ಇಸ್ ನಥಿಂಗ್ ಬಟ್ ಲಾಸ್ಟ್ ಇಯರ್ ಏನೇನೋ ನಮ್ಮ ಡೆವಲಪ್ಮೆಂಟ್ ಆಗಿದೆ 23-24 ನಾವು ಏನ್ ಟಾರ್ಗೆಟ್ ಇಟ್ಕೊಂಡಿದ್ವಿ, ಏನಾಗಿದೆ, ಎಷ್ಟು ಅಚೀವ್ ಮಾಡಿದೀವಿ, ದಟ್ ಇಸ್ ಕಾಲ್ಡ್ ಎಕಾನಮಿಕ್ ಸರ್ವೆ. ಓಕೆ, ನೆಕ್ಸ್ಟ್ ಕೈಗಾರಿಕಾ ಬೆಳವಣಿಗೆ ದರ ಈಗ ತಾನೇ 9.5%. ಇಲ್ಲಿಂದ ಬನ್ನಿ, 9.5% ಕೈಗಾರಿಕೆ ಗ್ರೋತ್.
ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್. ಓಕೆ, ನೆಕ್ಸ್ಟ್ 2024 ಹೊತ್ತಿಗೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಗತಿ ಏನು? ವಾಟ್ ಈಸ್ ದ ಪೇಸ್? ಯಾವ ಪೇಸ್ ಅಲ್ಲಿ ಬಿಲ್ಟ್ ಆಗ್ತಾ ಇದೆ ಇವಾಗ? ಪರ್ ಡೇ ಅಥವಾ ಪರ್ ಅವರ್ ಕೇಳ್ತಾನೆ. ದಿನಕ್ಕೆ ಎಷ್ಟು ಕಿಲೋಮೀಟರ್ ಆಗ್ತಿದೆ ಈಗ? ಮೊದ್ಲೆಷ್ಟಿತ್ತು? ಈಗ ದಿನಕ್ಕೆ ಸುಮಾರು 34 ಕಿಲೋಮೀಟರ್. ದಿಸ್ ಸ್ಲೈಡ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ನಿಮಗೆ ರೈಲ್ವೇಸ್ ಕೆಪೆಕ್ಸ್ ಬಗ್ಗೆ ಹೇಳಿದ್ದೆ. ನ್ಯಾಷನಲ್ ಹೈವೇ 14ರಲ್ಲಿ 10 ವರ್ಷದ ಮುಂಚೆ 11.7 ಕಿಲೋಮೀಟರ್ ಪರ್ ಡೇ ಆಗ್ತಾ ಇತ್ತು. ಈಗ 34 ಕಿಲೋಮೀಟರ್ ವರೆಗೆ ಜಾಸ್ತಿ ಆಗಿದೆ, 3 ಪಟ್ಟು ಜಾಸ್ತಿ ಆಗಿದೆ ಪರ್ ಡೇ. 34 ಕಿಲೋಮೀಟರ್ ಅಷ್ಟು ನ್ಯಾಷನಲ್ ಹೈವೇ ಏನೋ ಬಿಲ್ಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ 2024 GDP ಯ ಶೇಕಡಾವಾರು ಚಾಲ್ತಿ ಖಾತೆ ಕೊರತೆ ಎಷ್ಟು? ಕರೆಂಟ್ ಅಕೌಂಟ್ ಡಿಫಿಷಿಯೆಂಟ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಲ್ವಾ ಕರೆಂಟ್ ಅಕೌಂಟ್ ಡಿಫಿಷಿಯೆಂಟ್ ಅಂದ್ರೆ ಏನು ಅಂತ? ಎಷ್ಟು ಪರ್ಸೆಂಟ್ ಆಫ್ GDP ಇದೆ? 0.7% ಆಫ್ GDP ಇದೆ. ಅಗೇನ್ ನೋಡಿ, ಚಾಪ್ಟರ್ 1 ಅಲ್ಲೇ ಮಾಡಿದೀವಿ ಅದು ಕೂಡ. ನೈಜ ಬೆಳವಣಿಗೆ ಎಷ್ಟು ಅದು ಗೊತ್ತಿರಬೇಕು. ಅದನ್ನ ಆಲ್ರೆಡಿ ನಾನು ಕ್ವಶನ್ ತಗೊಂಡಿದ್ದೀನಿ. ಹಣದುಬ್ಬರ ಎಷ್ಟಕ್ಕಿಂತ ಎಷ್ಟು ಕೇಳಿದಿದೆ ನೋಡಿ. ಚಾಲ್ತಿ ಖಾತೆ ಕೊರತೆ, ಕರೆಂಟ್ ಅಕೌಂಟ್ ಡಿಫಿಷಿಯೆಂಟ್ 2% ಅಷ್ಟಿದ್ದು ಈಗ ಲಾಸ್ಟ್ ಇಯರ್ಗೂ 2024ಕ್ಕೂ ಈಗ 0.7% ಆಫ್ GDP ಗೆ ಬಂದಿದೆ. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಫೈನಾನ್ಷಿಯಲ್ 2024ರಲ್ಲಿ ಜಾಗತಿಕ ಸರಕು ರಫ್ತುಗಳಲ್ಲಿ ಭಾರತದ ಪಾಲು ಎಷ್ಟು? 1.8%. 1.8% ಇದೆ, ನೋಡ್ಕೊಳ್ಳಿ. ಇದು ಬೇರೆ ಬೇರೆ ತರ ಕೇಳ್ತಾನೆ ನಿಮ್ಗೆ. ರಫ್ತು ಒಂದು ಕೇಳ್ತಾನೆ, ಮತ್ತೆ ಸರ್ವಿಸ್ ಸೆಕ್ಟರ್ ರಫ್ತು, ಸೇವೆಗಳ ರಫ್ತು ನೋಡಿ ಇಲ್ಲಿದೆ. ಸೇವೆಗಳ ರಫ್ತು, ಸರ್ವಿಸ್ ಎಕ್ಸ್ಪೋರ್ಟ್ ಗ್ರೋ ಶೇಕಡ ಎಷ್ಟು ಅಂತ ಕೇಳ್ತಾನೆ. ಅದು ಓವರ್ ಆಲ್ ರಫ್ತು ವರ್ಲ್ಡ್ ಅಲ್ಲಿ ಎಷ್ಟು ಅಂತ ನಮ್ಮ ಪರ್ಸೆಂಟೇಜ್. ಇಲ್ಲಿ ಸೇವಾ ವಲಯದಲ್ಲಿ ನಮ್ಮ ಒಂದು ರಫ್ತು ಎಷ್ಟು ಪರ್ಸೆಂಟ್? ಎಷ್ಟು? 4.9 ಅಲ್ವಾ? 4.9%. ನೆಕ್ಸ್ಟ್ ಇಲ್ಲೇ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ರಫ್ತಲ್ಲಿ IT ಸಾಫ್ಟ್ವೇರ್ ಸೇವೆ, ಇತರ ವ್ಯಾಪಾರ ಸೇವೆಗಳಿಗೆ ನಡೆಸಲ್ಪಡುವ ಬೆಳವಣಿಗೆ ಸೇವೆಗಳ ರಫ್ತು 4.9% ಆಫ್ ದ ಅಂದ್ರೆ $341.1 ಬಿಲಿಯನ್. ನೋಡಿ, ನಾವು ಇವೆಲ್ಲ ಕವರ್ ಮಾಡಿದೀವಿ ಬಾಹ್ಯ ವಲಯದಲ್ಲಿ ಚಾಪ್ಟರ್ ನಂಬರ್ 4 ಅಲ್ಲಿ. ಓಕೆ, 2017-18ರಿಂದ 22-23 ಯುವಕರ ನಿರುದ್ಯೋಗ ಇಳಿಕೆ ಎಷ್ಟು? 17.5 ನಿಮ್ಗೆ ತೋರಿಸ್ತೆ. ಅದನ್ನ 10% ಇಳಿಸಿದ್ವಿ ಆಸ್ ಪರ್ ಪೀರಿಯಾಡಿಕ್ ಲೇಬರ್ ಸರ್ವೆ ರಿಪೋರ್ಟ್ ಪ್ರಕಾರ ಅಲ್ವಾ? 10% ಇಳಿಸಿದೀವಿ. ಎಸ್, ಇಲ್ಲಿ ನೋಡಿ ಇಲ್ಲಿ ಯುವಕರ ಒಂದು ನಿರುದ್ಯೋಗ 2017-18ರಲ್ಲಿ 17.8% ಇದನ್ನ ಈಗ 10% ಇಳಿಸಿದ್ವಿ. ವೆರಿ ಇಂಪಾರ್ಟೆಂಟ್. ಅಂಡ್ ಇದ್ರ ಮೇಲೆ ಕ್ವಶನ್ ಇಲ್ಲಿದೆಯಲ್ಲ, ಇದನ್ನು ನಾನು ನಿಮಗೆ ಒತ್ತಿ ಹೇಳ್ತೀನಿ. ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಸುಮ್ನೆ ನಾನು ಪಿಕ್ಚರ್ಗಳು ಹಾಕಿರಲ್ಲ. ನೋಡಿ, ಅದ್ರ ಬಗ್ಗೆ ಒಂದು ಕ್ವಶನ್ ತಗೊಂಡಿದ್ದೀನಿ ಮುಂದೆ. ಐ ವಿಲ್ ಶೋ ಯು. 2030ರ ವೇಳೆಗೆ ಪಳಿಕೇತರ ಮೂಲಗಳಿಂದ ಭಾರತದಲ್ಲಿ ಸ್ಥಾಪಿಸಲಾದ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಶೇಕಡಾವಾರು ಎಷ್ಟು? ಅಂದ್ರೆ ನಾವೀಗ 5.4% ಏನೋ ಅಚೀವ್ ಮಾಡಿದೀವಿ ಅಲ್ವಾ ಸರ್ 2024. ಈಗ 2030 ನಮ್ಗೆ ಟಾರ್ಗೆಟ್ ಏನು ಅಂದ್ರೆ ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂದ ಪಳೆಯುಳಿಕೆ ಎಲ್ಲದ ಒಂದು ಮೂಲದಿಂದ ವಿದ್ಯುತ್ ಅನ್ನ 50% ಅಚೀವ್ ಮಾಡ್ಬೇಕು 2030ಕ್ಕೆ. ಎಷ್ಟು ಸರ್? 50% ಅಚೀವ್ ಮಾಡ್ಕೋಬೇಕು, ಇದು ಟಾರ್ಗೆಟ್. 2070ಕ್ಕೆ ನೆಟ್ ಝೀರೋ ಮಾಡಬೇಕು. ನೆಟ್ ಝೀರೋ ಕಾರ್ಬನ್ ಎಮಿಷನ್ ಮಾಡಬೇಕು ಭಾರತದಲ್ಲಿ ಟಾರ್ಗೆಟ್. ಇವೆಲ್ಲ ನಾನು KS ಸೀರೀಸ್ ಅಲ್ಲಿ ಮಾಡ್ತಾ ಇದೀವಿ, ರಿವಿಷನ್ ಸೀರೀಸ್. ದಯವಿಟ್ಟು ನೋಡಿ ಸ್ನೇಹಿತರೆ, ಇತ್ತೀಚೆಗೂ ಮಾಡಿದೀವಿ. ಈಗ 2-3 ಡಿಗ್ರಿ ಮಾಡಿದ್ನ KS ಒಂದು ಕರೆಂಟ್ ಅಫೇರ್ ವಿಡಿಯೋಗಳು ಬರ್ತಾ ಇರತ್ತೆ ನೋಡಿ. 500 ಪ್ರಶ್ನೋತ್ತರ ಸೀರೀಸ್ KS ಪ್ಲೇಸ್ ಸಿಗುತ್ತೆ. ಅಲ್ಲೆಲ್ಲ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದೀನಿ ಸ್ನೇಹಿತರೆ. ನೆಕ್ಸ್ಟ್ 2014-15ರಿಂದ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆಗಳನ್ನು ಪೂರ್ಣಗೊಳಿಸಲಾಗಿದೆ? ಎಷ್ಟು ಸರ್? 15.1 ಲಕ್ಷ ಕಿಲೋಮೀಟರ್. ಅಗೇನ್ ಇದು ಕೂಡ ನಿಮಗೆ ಅಧ್ಯಾಯ 7 ಸಾಮಾಜಿಕ ವಲಯದಲ್ಲಿ ನೋಡಿ. ಆವಾಸ್ ಯೋಜನೆ ಇಲ್ಲಿ ಕೆಳಗಡೆ 14-15 ಗ್ರಾಮ ಸಡಕ್ ಯೋಜನೆ 15.1 ಲಕ್ಷ ಕಿಲೋಮೀಟರ್ ರಸ್ತೆ ಪೂರ್ಣ ನಿರ್ಮಾಣ. ಓಕೆ, ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಬರ್ತೀನಿ. ಎಷ್ಟು ಪೇಟೆಂಟ್ ಈ ಫೈನಾನ್ಷಿಯಲ್ ಇಯರ್ ಲಾಸ್ಟ್ ಇಯರ್ ಅಲ್ಲಿ ನೀಡಲಾಗಿದೆ? ಪೇಟೆಂಟ್ 1 ಲಕ್ಷ ಪೇಟೆಂಟ್ ಹೆಚ್ಚಿಗೆ ಆಗಿದೆ. 1 ಲಕ್ಷ ಪೇಟೆಂಟ್. ಉತ್ಪಾದನಾ ವಲಯದಲ್ಲಿ ಉದ್ಯೋಗಿಗಳ ಶೇಕಡಾವಾರು ಎಷ್ಟು? ಅಗೇನ್ ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಏನ್ ಕೇಳ್ತಾನೆ ನಿಮ್ಗೆ? ಕೃಷಿ ವಲಯದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಉತ್ಪಾದನಾ ಕೈಗಾರಿಕಾ ವಲಯದಲ್ಲಿ ಎಷ್ಟು ಜನ ಇದ್ದಾರೆ? ಸೇವಾ ವಲಯದಲ್ಲಿ ಎಷ್ಟು ಜನ? ಕನ್ಸ್ಟ್ರಕ್ಷನ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಲ್ವಾ? ಕೈಗಾರಿಕೆ ಕೇಳ್ತಾ ಇರೋದು ಎಷ್ಟು ಜನ ಇದ್ದಾರೆ? 11.4. ಎಸ್ ಎಸ್, ಇದನ್ನ ಕೂಡ ನಾನು ನಿಮ್ಗೆ ಇದೇ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಪೀರಿಯಾಡಿಕ್ ಲೇಬರ್ ಸರ್ವೆ ರಿಪೋರ್ಟ್ ಪ್ರಕಾರ 45%
ಕೃಷಿಲಿದ್ರೆ 11.4% ಉತ್ಪಾದನೆ ಕೈಗಾರಿಕೆಯಲ್ಲಿದ್ದಾರೆ, 28.9% ಸೇವೆ ಸರ್ವಿಸ್ ಸೆಕ್ಟರ್ ಅಲ್ಲಿದ್ದಾರೆ, 13% ಕಟ್ಟಡ ನಿರ್ಮಾಣದಲ್ಲಿ ಇದ್ದಾರೆ, ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಇದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅಪ್ಡೇಟೆಡ್ ಆಸ್ ಪರ್ ದ ಎಕನಾಮಿಕ್ ಸರ್ವೆ. ಕೇಳ್ತಾನೆ, ಇದೊಂದು ಪಾಯಿಂಟ್ ಇದೆ, ಅದು ಬೇಕಾದ್ರೆ 11 ಅಂತ ಕೇಳಬಹುದು ನಿಮ್ಗೆ, ಅಥವಾ 12 ಅಂತ ಕೇಳಬಹುದು, 11 to 12 ಅಂತ ಕೇಳಬಹುದು. ಇದು ಸರ್ವಿಸ್ ಸೆಕ್ಟರ್ 28.9 ಇದೆ, 29 ಅಂತ ಕೇಳಬಹುದು, ಅಥವಾ ಅಪ್ರಾಕ್ಸಿಮೇಟ್ಲಿ 30 ಅಂತ ಕೇಳಬಹುದು. 1% ಆ ಕಡೆ ಈ ಕಡೆ ಮಾಡಿ ಕೇಳ್ತಾನೆ, ಕರೆಕ್ಟ್ ಆಗಿ ನಿಮಗೆ ಈ ಫಿಗರ್ ಕೇಳಲಿಲ್ಲ ಅಂದ್ರು. ಸೊ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಕಟ್ಟಡ ನಿರ್ಮಾಣ ಎಷ್ಟು? 13%. ಈಗ ತಾನೇ ನಾನು ನಿಮ್ಗೆ ಹೇಳಿದೆ ಅಲ್ವಾ? ಇಲ್ಲಿ ನೋಡಿ, ಕಟ್ಟಡ ನಿರ್ಮಾಣ 13%. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೇಳ್ತೀರಾ? ನೋಡಿ, ಇದು ಸಿಂಪಲ್ ಕ್ವಶನ್, ನೀವು ಹೆಂಗೆ ಓದಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇ ಆನ್ಸರ್ ಮಾಡಿ ನೋಡೋಣ. ಎಷ್ಟು ಹೊಸ ಟರ್ಮಿನಲ್ ಕಟ್ಟಡಗಳನ್ನು ವಿಮಾನ ನಿಲ್ದಾಣಗಳಲ್ಲಿ ಭಾರತಗೊಳಿಸಲಾಗಿದೆ? ಪ್ರಯಾಣಿಕರ ನಿರ್ವಹಣೆ ಸಾಮರ್ಥ್ಯವನ್ನು ಹೆಚ್ಚಿಸಲಾಗಿದೆ. ಎಷ್ಟು ನ್ಯೂ ಟರ್ಮಿನಲ್ ಬಿಲ್ಡ್ ಮಾಡಿದೆ ಆಸ್ ಪರ್ ದ ಎಕನಾಮಿಕ್ ಸರ್ವೆ? ಹೇಳಿ ನೋಡೋಣ. ಎಷ್ಟು ನ್ಯೂ ಟರ್ಮಿನಲ್ ಮಾಡಿದೀವಿ? ಇದಕ್ಕೆ ಯಾವ್ದಕ್ಕೆ ಕೆಪೆಕ್ಸ್ ಎಷ್ಟು ಇನ್ಕ್ರೀಸ್ ಮಾಡಿದೀವಿ? ಇವೆಲ್ಲ ಕೂಡ ಎಕನಾಮಿಕ್ ಸರ್ವೆ ಮೆನ್ಷನ್ ಮಾಡಿದ್ದೇನೆ. ಎಸ್, ಹೇಳ್ತೀರಾ? ಇಪ್ಪತ್ತೊಂದು ಏರ್ಪೋರ್ಟ್ಸ್ ನೋಡಿ, ರೈಲ್ವೇಸ್ ಕೆಪೆಕ್ಸ್ ಬಗ್ಗೆ ಹೇಳಿದ್ದೀನಿ, 21 ವಿಮಾನ ನಿಲ್ದಾಣ ಹೊಸ ಟರ್ಮಿನಲ್ ಬಗ್ಗೆ ಹೇಳಿದ್ದೀನಿ. 21 ವಿಮಾನ ನಿಲ್ದಾಣ ಹೊಸ ಟರ್ಮಿನಲ್ ನಿಂದ 6.2 crore ಪ್ಯಾಸೆಂಜರ್ ಪರ್ ಆನಮ್ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ. ಇದನ್ನು ಕೇಳಬಹುದು. ಇಲ್ಲಿ ಕೊಟ್ಟಿರ್ತೀನಲ್ಲ, ಇದನ್ನು ಕೂಡ ಒಂದ್ಸಲ ರೆಫರ್ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಇಂಪಾರ್ಟೆಂಟ್ ಹೇಳಿರೋದು ಕೊಟ್ಟಿರ್ತೀನಿ. ಓಕೆ. ಅಂಗನವಾಡಿ ಕೇಂದ್ರದಲ್ಲಿ ವಿಶ್ವದ ಅತಿ ದೊಡ್ಡ ಪ್ರೀ ಸ್ಕೂಲ್ ನೆಟ್ವರ್ಕ್ ಅನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿರುವ ಕಾರ್ಯಕ್ರಮದ ಹೆಸರು. ಅಂಗನವಾಡಿಯಲ್ಲಿ ಪ್ರೀ ಸ್ಕೂಲ್, ಪ್ರೀ ಕೆಜಿ, LKG, UKG ತೆಗಿಬೇಕು. ಅದನ್ನೇನಂತ ಕರಿತೀವಿ? ಪಡೆ ಬಿ ಪೋಷಣ್ ಬಿನ ಅಲ್ಲ, ಪೋಷಣ್ ಬಿ ಪಡೆ ಬಿನ ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಹಂಗಾರೆ ಯಾವುದು? ಪಡೆ ಬಿ ಪೋಷಣ್ ಬಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸರಿ, ಪೋಷಣ್ ಬಿ ಪಡೆ ಬಿ. ನೋಡಿ, ನಾವೇ ತಪ್ಪಾಗ್ಬಿಡ್ತೀವಿ. ಪೋಷಣ್ ಬಿ ಪಡೆ ಬಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನಾನು ತೋರಿಸ್ತೇನೆ. ಶಿಕ್ಷಣ, ಇಲ್ಲಿ ಪೋಷಣ್ ಬಿ ಪಡೆ ಬಿ, ಅಂಗನವಾಡಿ ಕೇಂದ್ರ. ಎಕನಾಮಿಕ್ ಸರ್ವೆ ಮಾಡ್ಬೇಕಾದ್ರೆ ಇದನ್ನ ಪದೇ ಪದೇ ಒತ್ತಿ ಹೇಳಿದ್ದೆ ನಿಮ್ಗೆ. ಇದ್ರ ಬಗ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದೆ. ನೆಕ್ಸ್ಟ್, ಫೈನಾನ್ಷಿಯಲ್ 18ರಿಂದ 22ಕ್ಕೆ 100ಕ್ಕೂ ಹೆಚ್ಚು ಕಾರ್ಮಿಕರು ನೇಮಿಸಿಕೊಳ್ಳುವ ಕಾರ್ಖಾನೆಗಳ ಸಂಖ್ಯೆ ಎಷ್ಟು ಶೇಕಡಾವಾರು ಪ್ರಮಾಣ ಬೆಳೆದಿದೆ? ಕಾರ್ಖಾನೆಗಳು ಎಷ್ಟು ಶೇಕಡ ಬೆಳೆದಿದೆ ಅಂತ ಹೇಳ್ತೀರಾ? ನೋಡೋಣ, ಹೇಳಿ ನೋಡೋಣ. ಇವೆಲ್ಲ ಹಿಡನ್. ಇದು 11.8 ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ನಾನು ನಿಮ್ಗೆ ಹೇಳ್ದೆ, ಈ ಸೈಡ್ ಅಲ್ಲಿ ಕೊಟ್ಟಿರೋದು ನೋಡಿ ಸ್ನೇಹಿತರೆ ಅಂತ. ಇಲ್ಲಿ ಕಾರ್ಖಾನೆಗಳು, ಫ್ಯಾಕ್ಟರೀಸು 11.8%. ಕಾರ್ಖಾನೆಯಲ್ಲಿ ನೋಡಿ, ದಯವಿಟ್ಟು ನೋಡ್ಕೊಳ್ಳಿ, ಇದಿದೆಯಲ್ಲ ಮೋರ್ ದೆನ್ 100 ಎಂಪ್ಲಾಯೀಸ್, ಅಂದ್ರೆ 100ಕ್ಕಿಂತ ಹೆಚ್ಚು ಎಂಪ್ಲಾಯ್ ಇರೋ ಕಾರ್ಖಾನೆ. ಇದಿದೆಯಲ್ಲ, ಇದು ದಿಸ್ ಇಸ್ ಲೆಸ್ ದೆನ್ 100 ಎಂಪ್ಲಾಯ್, 100ಕ್ಕಿಂತ ಕಮ್ಮಿ ಇರೋ ಕಾರ್ಖಾನೆ. ಇಲ್ಲಿ ಮೋರ್ ದೆನ್ ಎಂಪ್ಲಾಯ್, ಓವರ್ 100 ವರ್ಕರ್ಸ್ ಅಂತ ಕೇಳಿದ್ದಾನೆ ಎಕ್ಸಾಮ್. 100ಕ್ಕೂ ಹೆಚ್ಚು. ಓಕೆ, ಅದನ್ನೇ ಇದೇ ಕ್ವಶನ್ ನಿಮ್ಗೆ ವರ್ಕರ್ಸ್ ಬಗ್ಗೆ ಕೇಳ್ಬೋದು. ಇಲ್ಲಿ ನೋಡಿ, ವರ್ಕರ್ಸ್ ಇಲ್ಲಿದೆ. 100ಕ್ಕಿಂತ ಹೆಚ್ಚು ವರ್ಕರ್ಸ್ ಇರೋದು ಎಷ್ಟು ಜನ ಜಾಸ್ತಿ ಆಗಿದೆ? 13.2%. 13.2. ಅದೇ 100ಕ್ಕಿಂತ ಕಮ್ಮಿ ಇರೋ ಇದರಲ್ಲಿ 4.8% ವರ್ಕರ್ಸ್ ಬಗ್ಗೆ. ಟೋಟಲ್ ಪರ್ಸನ್ಸ್ ಎಂಗೇಜ್ಡ್ ಏನ್ ಬೇಕಾದ್ರೂ ಕೇಳ್ಬೋದು. ನೋಡ್ಕೊಳ್ಳಿ ಈ ಗ್ರಾಫ್ಗಳು. ಗ್ರಾಫ್ಗಳು ನಾನು ಕೊಟ್ಟಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ, ಸುಮ್ಮನೆ ಕೊಟ್ಟಿರಲ್ಲ ಸ್ನೇಹಿತರೆ. 2015-16ರಿಂದ 23-24ರವರೆಗೆ ಪ್ರತಿ ಹನಿ ಹೆಚ್ಚು ಬೆಳೆ ಅಡಿಯಲ್ಲಿ ಯಾವ ಪ್ರದೇಶವನ್ನು ಆವರಿಸಲಾಗಿದೆ? ಅಂದ್ರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಈ ಒಂದು 15-16ರಿಂದ 23-24 ಎಷ್ಟು ಹೆಕ್ಟೇರ್ ಪ್ರದೇಶನ ಇದರಲ್ಲಿ ಕವರ್ ಮಾಡಿದೀವಿ ಅಂತ. ಪರ್ ಡ್ರಾಪ್ ಮೋರ್ ಕ್ರಾಪ್ ಒಂದು ಅಡಿಯಲ್ಲಿ 9 ಲಕ್ಷ ಹೆಕ್ಟೇರ್. ಎಷ್ಟು ಸರ್? 9 ಲಕ್ಷ ಹೆಕ್ಟೇರ್. ಇಲ್ಲಿದೆ, ತೋರಿಸ್ತೀನಿ. PMDC ಅಡಿಯಲ್ಲಿ 9 ಲಕ್ಷ ಹೆಕ್ಟೇರ್ ಪ್ರದೇಶವನ್ನ ನೀರಾವರಿಗೆ ಒಳಪಡಿಸಲಾಗಿದೆ. ಆಗ್ತಿದೆಯಲ್ಲ? ಇಲ್ಲಿ ಕೊಟ್ಟಿರ್ತೀನಿ, ಇದನ್ನು ನೋಡ್ಕೋಬೇಕು ನೀವು. ಕೇಳ್ತಾನೆ, ಯಾವ್ದು ಬೇಕಾದ್ರೂ ಕೇಳ್ತಾನೆ. ವಿಶ್ವದ ವಾಣಿಜ್ಯ ಸೇವೆಗಳ ರಫ್ತಿನಲ್ಲಿ ಭಾರತ ಕಂಪ್ಯೂಟರ್ಗಳು ಮತ್ತು ವ್ಯವಹಾರ ಸೇವೆಗಳ ರಫ್ತುಗಳ ಶೇಕಡಾವಾರಷ್ಟು. ನೋಡಿ, ನಾವು IT-BT ಟೋಟಲ್ ಆಗಿ ನಿಮ್ಗೆ ತೋರಿಸ್ತೆ, ಅದು ಆ ಕ್ವಶನ್ಸ್ ಕೇಳ್ತಾನೆ. ರಫ್ತಲ್ಲಿ ಸರ್ವಿಸ್ ಸೆಕ್ಟರ್ ಎಷ್ಟು ಅಂತ, ಸೇವಾ ವಲಯ, ಅದ್ರಲ್ಲೂ ಕಂಪ್ಯೂಟರ್ ಎಷ್ಟು ಅಂತ ಕೇಳ್ತಾನೆ. ಕಂಪ್ಯೂಟರ್ ರಿಲೇಟೆಡ್ ಎಷ್ಟು? 73%. ವಿಲ್ ಶೋ ಯು. ಕಂಪ್ಯೂಟರ್ ಸೇವೆಗಳ ರಫ್ತಲ್ಲಿ ಡಿಜಿಟಲ್ ಇದ್ರಲ್ಲಿ ನಾವು ನೋಡೋದಾದ್ರೆ ಭಾರತದ ಪಾಲು 6% ಇದೆ. ಬರೀ ಕಂಪ್ಯೂಟರ್ ಸೇವೆಗಳನ್ನ ತಗೊಂಡ್ರೆ 73% ಹೊಂದಿದೆ. ಓಕೆ, 73%. ಪ್ರವಾಸೋದ್ಯಮ ಕೇಳ್ಬೋದು, ಎಷ್ಟು ಬೆಳವಣಿಗೆ ಆಗಿದೆ ಅಂತ. ಇನ್ನೊಂದು ಕ್ವಶನ್ ತಗೋಬಹುದು. ನಾನು ಜಾಸ್ತಿ ನಿಮ್ಗೆ
ಹೆಂಗ್ ಕೇಳ್ತಾನೆ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡಕ್ ತಗೊಂಡಿದ್ದೀನಿ ಸ್ನೇಹಿತರೆ. ಈ ತರ ಕ್ವಶನ್ ನಾನು ಪದೇ ಪದೇ ಹೇಳ್ತೀನಿ, ಈ ತರ ಕ್ವಶನ್ಸ್ ಒಂದೊಂದೇ ಪಾಯಿಂಟ್ ಗೂ ಮಾಡಬಹುದಾದ್ರೆ ನಾವು 100 ಕ್ವಶನ್ ಮಾಡ್ಬಿಡ್ಬೋದು. ಬಟ್ ರಿಲೇಟೆಡ್ ಒಂದೊಂದು ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಹೇಳಿರ್ತೀನಿ, ಅವಾಗ ನಿಮ್ಗೆ ಗೊತ್ತಾಗ್ಬೇಕು ಯಾವ್ದು ಓದ್ಬೇಕು, ಹೆಂಗ್ ಓದ್ಬೇಕು ಅಂತ. ಓಕೆ, ನೆಕ್ಸ್ಟ್ ಮಿಷನ್ ಲೈಫ್ ನ ಮುಖ್ಯ ಗಮನ ಏನು? ವಾಟ್ ಇಸ್ ದ ಫೋಕಸ್ ಆಫ್ ಲೈಫ್? ಲೈಫ್ ಅಂದ್ರೆ LIFE. ವಾಟ್ ಇಸ್ LIFE? ಇದ್ರ ಬಗ್ಗೆನೂ ಕೂಡ ಹೇಳಿದೆ. ಅಂದ್ರೆ ಲೈಫ್ ಫಾರ್ ಎನ್ವೈರನ್ಮೆಂಟ್. ಎನ್ವೈರನ್ಮೆಂಟ್ ತಕ್ಕಂತೆ ನಮ್ಮ ಲೈಫ್ ಇರಬೇಕು. ಅಂದ್ರೆ ಪರಿಸರ ಸ್ನೇಹಿ ಜೀವನ ಇರಬೇಕು. ಸಸ್ಟೈನಬಲ್ ಹೌಸಸ್ ಅಂತ ಕರಿತೀವಿ, ಅದ್ರಲ್ಲಿ ಜೀವನ ಮಾಡಬೇಕು. ಪರಿಸರ ಸ್ನೇಹಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು. ಸೊ ನೋಡಿ, ಇದನ್ನ ನಾನು ಡಿಫ್ರೆಂಟ್ ಆಗಿ ಕೇಳಿದೀನಿ ಕ್ವಶನ್. ಇಲ್ಲೇನಿದೆ? ನವೀಕರಿಸಬಹುದಾದ ಶಕ್ತಿ ಅಳವಡಿಸ್ಕೋಬೇಕು ಅಂತ ಅರ್ಥ. ಲೈಫ್ ಅಂದ್ರೆ ಶಕ್ತಿ ಒಂದೇ ಅಲ್ಲ ಇಲ್ಲಿ. ಅಂದ್ರೆ ನೀವು ಸೋಲಾರ್ನೇ ಪವರ್ ಬಳಸಿ ಅಂತ ಅದೊಂದೇ ಅಲ್ಲ. ಲೈಫ್ ಫಾರ್ ಎನ್ವೈರನ್ಮೆಂಟ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಸೋಲಾರ್ ಒಂದೇ ಅಲ್ಲ, ನೀವು ಬಳಸ್ತಕ್ಕಂಥ ಪ್ಲಾಸ್ಟಿಕ್ ಮುಕ್ತ ಬಳಸಬೇಕು. ಆಯ್ತಾ? ಅರ್ಥ ಆಗ್ತಿದೆಯಲ್ಲ? ಯಾವ್ದೋ ಪ್ರಾಡಕ್ಟ್ ಬಳಸಿದ್ರೆ ಅದು ನವೀಕರಿಸಬಹುದ ಇಂಧನದಿಂದ ತಯಾರಾಗಿರ್ಬೇಕು. ಅರ್ಥ ಆಯ್ತಲ್ಲ? ಸಸ್ಟೈನಬಲ್ ಹೌಸಸ್ ಇಂದ ಇರಬೇಕು. ಅಂದ್ರೆ ಮಾನವ ಪ್ರಕೃತಿ ಸಾಮರಸ್ಯ. ಮಿಷನ್ ಲೈಫ್ ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಂಗ್ ಆಪ್ಷನ್ಸ್ ಇರುತ್ತೆ, ಬೇಕಾದ್ರೆ ನಿಮಗೆ ಈ ಆಪ್ಷನ್ಸ್ ನ ಕನ್ಫ್ಯೂಸ್ ಮಾಡಕ್ಕೆ ಹೆಂಗೆ ಬೇಕಾದ್ರೂ ಕೊಡ್ತಾನೆ. ಬಟ್ ಲೈಫ್ ಅಂದ್ರೆ ಏನು ಫುಲ್ ಅರ್ಥ ಮಾಡ್ಕೊಂಡ್ರೆ ಅವ್ನು ಹೆಂಗೆ ಕೊಟ್ರು ನೀವು ಆನ್ಸರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ನೋಡಿ, ಹಿಂಗೆ ಈಗ ಬಡ್ಜೆಟ್ ಅಲ್ಲಿ ನಾನು ನಿಮಗೆ ಪೂರ್ವೋದಯ ಯೋಜನೆ ಅಂತ ಇದೆಯಲ್ಲ, ಹಿಂಗ್ ಕೇಳ್ತಾನೆ. ನಾನು ನಿಮ್ಗೆ ಅದನ್ನೇ ಹೇಳಿದ್ದು, ಪಾಯಿಂಟ್ಸ್ ಗಳು ಹಾಕ್ಬಿಡ್ತಾನೆ. ಈಗ ಪೂರ್ವೋದಯಲ್ಲಿ ಎಷ್ಟು ರಾಜ್ಯಗಳಿವೆ ಕೇಳಿರೋದು? ಪಶ್ಚಿಮ ಬಂಗಾಳ ಇದೆ, ಆಂಧ್ರ ಪ್ರದೇಶ ಇದೆ, ಅಸ್ಸಾಂ ಇದೆಯಾ? ಇಲ್ಲ. ಬಿಹಾರ್ ಇದೆಯಾ? ಇದೆ. ಸಿಕ್ಕಿಂ ಇದೆಯಾ? ಅರುಣಾಚಲ ಪ್ರದೇಶ ಇದೆ? ಇಲ್ಲ. ಒಡಿಶಾ ಇದೆಯಾ? ಇದೆ. ಅಂದ್ರೆ 1 2 4 7 ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಅರ್ಥ ಆಗ್ತಿದೆಯಲ್ಲ? ಹಿಂಗ್ ಬರ್ತವೆ. ಇನ್ನೂ ಇದೆ ಸ್ನೇಹಿತರೆ, ಇಲ್ಲೆಲ್ಲ ನಾನು ಮಾಡೋದಾದ್ರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದಿಷ್ಟು ಪ್ರಮುಖವಾಗಿರೋದು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಬೇಕಾದ್ರೆ ತುಂಬಾ ಕ್ವಶನ್ ಹತ್ರ ಮಾಡ್ಬೋದು, ಬಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೆಂಗ್ ಬರುತ್ತೆ, ಯಾವ್ದಾದ್ರು ಓದ್ಕೋಬೇಕು, ಪಾಯಿಂಟ್ಸ್ ಎಲ್ಲಾನು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗಿರುತ್ತೆ ನೋಡಿ. ಹಾಗೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಪ್ರೀವಿಯಸ್ ವಿಡಿಯೋಸ್ಗಳು ಅದ್ರದ್ದು ಡೀಟೇಲ್ ನೀವು ನೋಡಿಲ್ಲ ಅಂದ್ರೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಕೊಟ್ಟಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಅಲ್ಲಿ ಶೇರ್ ಮಾಡ್ತಿರ್ತೀನಿ. ಪುನೀತ್ ಫೋರಂ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.